ಯಾರು ಏನಾದ್ರೂ ಹೇಳ್ಬೋದು ಮ್ಯಾಮ್, ಈ ಸೀಸನ್ ನ ಶೋ ಸ್ಟಾಪರ್ ಅಂದ್ರೆ ನೀವು ಮತ್ತೆ ಗಿಲ್ಲಿನೇ. ಅದು ಅದ್ರಲ್ಲಿ ಎರಡು ಮಾತಿಲ್ಲ. ಇವನ್ ರಕ್ಷಿತಾ ಕೂಡ. ಅದಕ್ಕೆ ಬಹುಶಃ ನೀವು 3 ಜನ ಟಾಪ್ 3 ಬಂದ್ರಿ ಅನ್ಸತ್ತೆ. 3 ಜನ ಅಷ್ಟು ಒಳ್ಳೆ ಕಂಟೆಂಟ್ ಕೊಟ್ರಿ. ಅಂಡ್ ಸುದೀಪ್ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು, ಯಾರು ಹೆಂಗೋ ಗೊತ್ತಿಲ್ಲ, ನೀವು 3 ಜನನು ಈ ಮನೆಯಲ್ಲಿ ಜೀರ್ಸಿದೀರಾ ನಿಜವಾಗ್ಲು ಅಂತ ಹೇಳಿ. ಒಂದಷ್ಟು ಜನಕ್ಕೆ ಇತ್ತು ಏನು ಅಂತಂದ್ರೆ, ರಕ್ಷಿತನಿಗೂ ಸಪೋರ್ಟ್ ಇತ್ತು, ನಿಮಿಗೂ ಇತ್ತು, ಗಿಲ್ಲಿಯವರಿಗೂ ಇತ್ತು. ಬಟ್ ತುಂಬಾ ಜನಕ್ಕೆ ಏನಿತ್ತು ಅಂದ್ರೆ ಸುದೀಪ್ ಸರ್ ಆ ಕಡೆ ಈ ಕಡೆ, ನೀವು ಮತ್ತೆ ಗಿಲ್ಲಿಯವ್ರು ಇರ್ತಾರೆ ಅನ್ನೋದೊಂದಿತ್ತು. ಅದೊಂದು ಮಿಸ್ ಆಯ್ತು. ಹೇಗೆ ಅನಿಸ್ತಾ ಇದೆ ಆ ಮೂಮೆಂಟ್? ಆಕ್ಚುಲಿ ನಾನು ತುಂಬಾ ಕನ್ಸ್ಕೊಂಡಿದ್ದೆ. ಬಿಕಾಸ್ ಹಿಂದೆ ನನ್ನ ಇನ್ನೊಬ್ರು ಕಂಟೆಸ್ಟೆಂಟ್ ಹೇಳ್ತಾ ಇದ್ರು, ನೀವು ಗಿಲ್ಲಿನೇ ಇಬ್ರು ಅಲ್ಲಿ ಫಿನಾಲೆಗೆ ಹೋಗುವಂತ ಟಾಪ್ 2 ನೀವಿಬ್ರು ಇರ್ತೀರಾ, ಕನ್ಸ್ ಬಂದಿದೆ ನನ್ಗೆ ಅಂತ ಹೇಳ್ತಾರೆ. ಥಿಂಕ್ ರಘು ಅವರೇ ಹೇಳಿರ್ತಾರೆ ನನಗೆ ಹಿಂದಿನ ದಿನ ಕನ್ಸ್ ಬಿದ್ದಿತ್ತು ಅಂತ. ಸೊ ನಾನ್ ಕಂಡಂತಹ ಆ ಒಂದು ಫ್ರೇಮ್ ಅಲ್ಲಿ ನಾನು ಗಿಲ್ಲಿ, ನನಗೆ ಅದು ಮತ್ತೆ ಗೋಚರಿಸ್ತಾ ಇರುತ್ತೆ. ಹೌದಾ, ಓಕೆ, ಸೊ ಹಾಗಾದ್ರೆ ಇರ್ತೀವಿ. ಆ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ. ಟಾಪ್ 6 ಇಂದ ನಾವು ಟಾಪ್ 3 ಬರೋವರೆಗೂ, ಸ್ಟೇಜ್ ಮೇಲೆ ಹೋಗೋವರೆಗೂ ನನಗೆ ಕಾನ್ಫಿಡೆನ್ಸ್ ಇತ್ತು, ಹೌದು ನಾನು ಇರ್ತೀನಿ ಅಂತ. ಬಟ್ ನಾನು, ಇಟ್ ವಾಸ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್. ನಾನಂತೂ ಅನ್ಕೊಂಡೇ ಇರಲಿಲ್ಲ. ಬಹುಶಃ ಫಸ್ಟ್ ಸೆಕೆಂಡ್ ಪ್ಲೇಸ್ ನನಗೆ ಬರುತ್ತೆ ಅಂತ ನಾನು ಖಂಡಿತ ಅನ್ಕೊಂಡಿದ್ದೆ. ಓಕೆ.